ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ ಪಡ್ಕೋಟಿರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ವೀರ ಕನ್ನಡಿಗರ ಸೇನೆ ವತಿಯಿಂದ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡುವ ಮುಖಾಂತರ ಮತ್ತು ಕಲಬುರಗಿ ನಗರದ ದೇವಣಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಬಸವರಾಜ ಪಡ್ಕೋಟಿ ಅಣ್ಣನವರ ಹುಟ್ಟುಹಬ್ಬಕ್ಕೆ ಬಸವರಾಜ ಪಡ್ಕೋಟಿ ಅವರಿಗೆ ನಮ್ಮ ಕರ್ನಾಟಕ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಆತ್ಮೀಯ ಸೋದರರು ಮತ್ತು ಹಿರಿಯ ಹೋರಾಟಗಾರರಾದಂಥ ಶ್ರೀ ಅಣ್ಣನವರಾದ ಬಸವರಾಜ ಪಡ್ಕೋಟಿ ಅಣ್ಣನವರ ಇವತ್ತು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಈ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಸುಪ್ರಸಿದ್ಧ ಡಾಕ್ಟರ್ ದೇವಣಿ ಆಸ್ಪತ್ರೆಯಲ್ಲಿ ಇವತ್ತು ಅಣ್ಣನವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡುವ ಮುಖಾಂತರ ಮತ್ತು ಇಲ್ಲಿರ್ತಕ್ಕಂಥ ಈ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮುಖಾಂತರ ನಾವು ಇವತ್ತು ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಆ ನಾಡ ಭುವನೇಶ್ವರಿ ತಾಯಿ ರಾಜರಾಜೇಶ್ವರಿ ಇಡೀ ಇನ್ನೂ ಅವರ ಆಯುಷ್ಯ ಆರೋಗ್ಯ ಹೆಚ್ಚಿನ ಒಂದು 100 ವರ್ಷಗಳ ಕಾಲ ಕೊಟ್ಟು ಕಾಪಾಡಲಿ. ಉನ್ನತ ಮಟ್ಟ ಇವತ್ತು ಬೆಂಗಳೂರು ನಗರದಂತಲ್ಲ ಕರ್ನಾಟಕದಾದ್ಯಂತ ಇವತ್ತು ನಮ್ಮ ಕರ್ನಾಟಕ ಸೇನೆ ಬೆಳೆಯಲಿ. ಯಾಕಂದರೆ ವೀರ ಕನ್ನಡಿಗರ ಸೇನೆ, ನಮ್ಮ ಕರ್ನಾಟಕ ಸೇನೆ ಮತ್ತು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಏನಿವತ್ತು ಬೆಂಗಳೂರಿನಲ್ಲಿ ಡಾಕ್ಟರ್ JP ವಿಶ್ವನಾಥ್ ಅಣ್ಣನವರು ಮತ್ತು ಡಾಕ್ಟರ್ ಬಸವರಾಜ ಪಡ್ಕೋಟಿ ಅಣ್ಣವರು ನಮಗೆ 2 ಕಣ್ಣು ಇದ್ದಂತೆ. ನಮ್ಮ ಯಾವಾಗಲೂ ನಮ್ಮ ಹಿರಿಯ ಅಣ್ಣನವರಂತೆ ಅವರಿಬ್ಬರು ಏನು 2 ಕಣ್ಣುಗಳಂತೆ ನಮಗೆ ಬೆಳಕಾಗಿ ಇದ್ದಾರೆ. ದಯಮಾಡಿ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಕನ್ನಡ ಪರ ಒಕ್ಕೂಟದ ಪರವಾಗಿ ಮತ್ತು ಕರ್ನಾಟಕ ಪ್ರಜಾಶಕ್ತಿ ಪರವಾಗಿ ಮತ್ತು ವೀರ ಕನ್ನಡಿಗರ ಸೇನೆಯ ಪರವಾಗಿ ಮತ್ತು ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಪರವಾಗಿ ಸಮಸ್ತ ನಮ್ಮ ಏನು ಕಾರ್ಯಕರ್ತರ ಅಧ್ಯಕ್ಷರ ಪರವಾಗಿ ಬಸವರಾಜ ಪಡ್ಕೋಟಿ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.